ಒಬ್ಬರನ್ನು ತುಳಿದು ರಾಜಕಾರಣ ಮಾಡುವ, ಕಲುಷಿತಗೊಂಡ ರಾಜಕಾರಣ ಶುದ್ಧೀಕರಣ ಮಾಡುವ ಸಲುವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ ಎಂದು ಶಿರಹಟ್ಟಿ ಫಕೀರ್ ದಿಂಗಾಲೇಶ್ವರ ಶ್ರೀಗಳು ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ವಿರಕ್ತ ಮಠದ ಸಭಾಭವನದಲ್ಲಿ ಭಾನುವಾರ ನಡೆದ ಭಕ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಲುಷಿತ ರಾಜಕೀಯ ಶುದ್ಧೀಕರಣ ನಿಮ್ಮಂದಾಗಲಿ ಎಂದು ನಾಡಿನ ಮಠಾಧೀಶರು ನೀಡಿದ ಸಲಹೆ ಸಹಕಾರದಿಂದ ಅಖಾಡಕ್ಕೆ ಧುಮುಕಿದ್ದೇನೆ. ಮತದಾರರು ಮನಸ್ಸು ಮಾಡಿದರೆ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ. ಧಾರವಾಡ ಸಂಸದರು ಖರ್ಚು ಮಾಡುವಷ್ಟು ಹಣ ನನ್ನ ಬಳಿ ಇಲ್ಲ. ನಿಮ್ಮ ಮತಶಕ್ತಿ ಮುಂದೆ ಅವರ ಹಣದ ಶಕ್ತಿ ನಡೆಯಲ್ಲ. ಜಾತಿವಾದಿ ಭ್ರಷ್ಟರನ್ನು ಸೋಲಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಲು ನನ್ನ ಗೆಲ್ಲಿಸಿ. ನಿಮ್ಮ ಮತ ನನಗೆ ದಾನ ಮಾಡಿ, ಅಮಾರಾಟ ಮಾಡಿಕೊಳ್ಳಬೇಡಿ. ಹಳ್ಳಿಗಳಲ್ಲಿ ಜನಜಾಗೃತಿಗೊಳಿಸಿ ಮತ ಹಾಕುವಂತೆ ಶ್ರಮಿಸಿ ಎಂದರು. ಅಲ್ಲದೆ ಹೆತ್ತ ತಾಯಿ ಉಣ್ಣುವ ಅನ್ನದ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ಲಿಂಗಾಯತರಿಗೆ ಮೋಸವಾಗಿದೆ. ಆದರೆ ನಾನು ಜಾತ್ಯತೀತವಾಗಿ ಸರ್ವಧರ್ಮದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕೆಲಸ ಮಾಡುವೆ ಎಂದು ಹೇಳಿದ್ರು. ಒಂದು ಮತಕ್ಷೇತ್ರವನ್ನು ಬದಲಾವಣೆ ಮಾಡಲಿಕ್ಕೆ ಇಡೀ ಜಿಲ್ಲಾ ಬೇಕಾಗಿಲ್ಲ. ಒಂದು 300 ಜನ ಮನಸ್ಸು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲರೂ ಬದಲಾವಣೆ ಆಗಿದೆ. ಬಹಳ ಚೆನ್ನಾಗಿ ಗೊತ್ತಿದೆ. ನಮ್ಮ ಇವರು ವಾಲ್ಮೀಕಿ ಸಮಾಜದ ನಾಯಕರು ಬಹಳ ಚಲೋ ಮಾತಾಡಿದ್ರು. ಶಿಗ್ಗಾಂವ್ ಕ್ಷೇತ್ರದಿಂದ 1 ಲಕ್ಷ ಮತಗಳನ್ನು ಕೊಡ್ತೀವಿ ಅನ್ನುವಂತ ಮಾತನ್ನು ನಾವು ಹೇಳಿದ್ರು. ನೀವು ನನ್ನ 1 ಲಕ್ಷ ಮತ ಕೊಡುವಂತ ಪೂರ್ವದಲ್ಲಿ ನನ್ನ ಹೋರಾಟಗಳಿಗೆ 1 ಲಕ್ಷ ಕೊಟ್ಟರೆ ಈ ಧಾರವಾಡ ಜಿಲ್ಲಾ ವಿಶ್ವಾಸ ಇದೆ. ನಾವು ಒಂದು ನೀವು ಗಮನದಲ್ಲಿ ಈ ಕ್ಷೇತ್ರದಲ್ಲಿ 7 ರೋಗಗಳನ್ನು ನನಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ರೈತರು ಕೂಡ ಆಗಲ್ಲ, ವ್ಯಾಪಾರಿಗಳು ಕೂಡ ಇರ್ತಕ್ಕಂಥವ್ರು, ನೌಕರರನ್ನು ಕೂಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳು ಕೂಡಿರ್ತಕ್ಕಂಥವ್ರು, ನಾ ಎಲ್ಲರ ನೋವುಗಳನ್ನು ಬದಲಾಗಿರೋದ್ರಿಂದ ರಾಜಕಾರಣಿಗಳ ಹಾಗೆ ಆಗಸದ ಆಶ್ವಾಸನೆಗಳನ್ನು ಕೊಡುವುದು, ಸುಳ್ಳುಗಳು ನನ್ನ ತಿಳ್ತಕ್ಕಂಥ ಲಕ್ಷಣವಾಗಿರ್ತಕ್ಕಂಥದ್ದಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದೆ. ನಾನು ಒಂದು ಸಂಕಲ್ಪನೆ ಏನಂದ್ರೆ, ನಾನು ಎಷ್ಟು ನಿಮ್ಮ ಎದುರಿಗೆ ಬಂದಂತ ಸಂದರ್ಭದೊಳಗೆ ಇಡೀ ದೇಶಕ್ಕೆ ಒಬ್ಬ ಆದರ್ಶ ಸಂಸದನಾಗಿ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಅನೇಕ ಬೆಂಬಲಿಗರು ಹಾಗೂ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.